ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆ. ಅದು ಈ ದಿನ ಲಭಿಸಿತು ಪ್ರಿಯ. ಸುಂದರಿ, ಪ್ರಿಯ, ನಿನ್ನ ದೇವರ ದರ್ಶನವನ್ನೇನು ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನೇನು ಸಿದ್ಧಪಡಿಸಿರುವೆ ಹೇಳು. ಸ್ವಾಮಿ, ನನ್ನ ಸರ್ವಸ್ವವನ್ನೇ ನೀಡಿರುವಾಗ ಇನ್ನು ನನ್ನದಾಗಿ ಅದೇನು ಉಳಿದಿದೆ ಪ್ರಿಯ? ಅದು ನಿನ್ನ ಹೃದಯದ ಪ್ರೇಮ. ಅದು ಮೊದಲಿಂದಲೂ ತಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿದೆ. ಅಬ್ಬಬ್ಬಾ, ಎಂತಹ ಚಾತುರ್ಯದ ನುಡಿ. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಸವಿಯಬೇಕೆಂಬುದು ನನ್ನ ಬಯಕೆ. ವಸಂತದ ಬಳ್ಳಿಯು ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆಧರಿಸುವವು. ಅಕ್ಕಿ ಪಕ್ಷಿಗಳು ತನ್ನ ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸುವುದು. ಅಲ್ಲಿ ನೋಡು, ಸರ್ವಸಾಕ್ಷಿಯಾದ ಸೂರ್ಯದೇವನು ತನ್ನ ಹೊಸ ಹೊಸ ಪ್ರತಿಭೆಯಿಂದ ಜಗತ್ತನ್ನು ಬೆಳೆಯುವನು. ಪ್ರೇಮದ ವಿಚಾರವು ಹಾಗೆಯೇ. ಹೇಗೆ ಪ್ರಿಯ?
ವಿರಹದಿಂದ ಸಮ್ಮಿಲನ, ಆಹಾ. ಸಮ್ಮಿಲನದಿಂದ ವಿರಹ, ವಿರಹ ಮತ್ತು ಸಮ್ಮಿಲನಗಳ ಎರಡು ಆಕರ್ಷಣ ವಿಕರ್ಷಣ ಉಭಯ ಭಾಗಗಳೇ ಪ್ರೇಮ ಸಜೀವ. ಆಹಾ. ಸುರೇಶ್ವರಿ, ಸ್ವಾಮಿ, ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಆಹಾ. ಈ ದಿನ ಪುನಃ ಸಮ್ಮಿಳಿತರಾಗಿರುವೆವು. ಆಹಾ. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಸವಿಯಬೇಕೆಂಬುದು ನನ್ನ ಬಯಕೆ. ಸ್ವಾಮಿ, ದೇವರೇ ಪೂಜೆಯನ್ನು ಬಯಸಿ ಬಂದಾಗ ಭಕ್ತರಾದ ನಾನು ನಿರಾಕರಿಸುತ್ತೇನೆ. ಪ್ರೇಮದ ವಿಚಾರದಲ್ಲಿ ನೀನು ಪಂಡಿತನ ಪ್ರಿಯ. ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ. ಸ್ವಾಮಿ, ನಾನೇ ಆರಿಸಿ ಆಯ್ದು ಕಟ್ಟಿರುವ ಈ ಪುಷ್ಪ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನನಾಗಿ ಪ್ರಿಯ.
ಬಾಯಲ್ಲಿ ಮುಗುಳು ನಗೆ ಚೆಲ್ಲಿ ಬಂದೆ ಬದುಕಿನಲ್ಲಿ ಪ್ರೇಮ ಸಜ ನಿನ್ನ ಮೆಚ್ಚಿ ಮನಸಾರೆ ಬಂದೆ ಹೃದಯದಲ್ಲಿ ಪ್ರಿಯತಮೇ 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 ನೀ ನನ್ನ ಬಾಳಿನ ಜೀವವು ನೀ ನನ್ನ ಪ್ರೇಮದ ರೂಪವು ನೀ ನನ್ನ ಬಾಳಿನ ಜೀವವು ನೀ ನನ್ನ ಪ್ರೇಮದ ರೂಪವು ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನನ್ನವಳು ನೀನಾಗಲು ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಆಹಾ ಬಾ ಕುಳಿತುಕೋ. ಸ್ವಾಮಿ, ಇದೇಕೆ ಇಂತಹ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯ್ತು ಪ್ರಿಯ? ಅಪರಾಧವಲ್ಲ ಪ್ರೇಯಸಿ, ಆಹಾ ಈ ದಿನ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದ್ದರಿಂದ ನಿನ್ನ ಪ್ರೇಮೋಹಣೆಯನ್ನು ಸನ್ಮಾನಿಸಲು ನನಗೀಗ ಸಮಯವಿಲ್ಲ. ಸ್ವಾಮಿ, ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತವಾಗಿರುವಿರಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದು ಪ್ರಿಯ? ಸ್ವಾಮಿ, ಸುಖ ಸವಿ ಪ್ರೇಮ ಬನದ ಆಹಾ, ಕೋಗಿಲೆ ಪ್ರಿಯತಮೇ
ಇಲ್ಲ ಉತ್ತರ. ದ್ರೋಣ ಚಕ್ರವ್ಯೂಹವನ್ನು ಭೇದಿಸಲು ಧರ್ಮರಾಜೇಂದ್ರನ ಅನುಮತಿಯನ್ನು ಪಡೆದು ಹೊಟ್ಟಿರುವೆನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ನನ್ನನ್ನು ಕಳಿಸಿಕೊಡು. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಈಗ ನಾನು ನಿಮಗೆ ಸಹಾಯಕರಾಗುವೆನು. ಬಯಸಿದ್ದೆ ನಿನ್ನ ಪ್ರೇಮಾಮೃತವ, ಉತ್ತರ. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಾಧಾರಣ ಮಾಡಬೇಕಾಯಿತು. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಸ್ವಾಮಿ, ಇದೇನು ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣಗಳನ್ನು ತಂದಿದೆ. ಇದನ್ನು ಬಾಯಿ ಎದೆಯಿರುತ್ತದೆ ಪ್ರಿಯ. ಹಬ್ಬಬ್ಬ, ಸ್ವಾಮಿ, ಈ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ ದೇವಿ. ಅನಂಗ ರಾಜ್ಯಲಕ್ಷ್ಮಿ, ನಿನ್ನ ಸಖಿಯರು ತಿರುತಂಡ ಹೂಗಳಿಂದ ನನ್ನ ಎದೆಯೇರಿಸಿ ರೂಪಗೊಂಡ ರತಿ, ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡಿ ಮನ್ಮಯ ಶಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗಾಶ್ರಯ ಕೊಡು ಉತ್ತರ. ಸ್ವಾಮಿ, ಹಬ್ಬಬ್ಬ, ಒಂದೇ ಉಸಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಏನು ಕಥ ಪ್ರಿಯ? ಕಾಂತೆಯೇ ನಯಮನವು ಮೋಯಿಸೆಯನ್ನನು ಅಡಿ ಮಾಡುವವೇನೆ ಕರಗಳು. ಕಾಂತೆ ನಯಮನವು ಮೋಹಿಸೆಯನ್ನನು, ಕಾಂತೆ ನಯಮನವು ಮೋಹಿಸೆಯನ್ನನು ಅಡಿ ಮಾಡುವ
ಮಾತ್ರವಲ್ಲ ಉತ್ತರ, ಘೋರ ಯುದ್ಧವೂ ಒದಗಿರುವುದು. ಆದರೂ ನೀನು ನಗುತ್ತಿರುವೆಯಾ? ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರು ಇರುವುದನ್ನು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ, ಹಾಸ್ಯ ಪ್ರಿಯೆ ಗಾನಮಯವಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಎರಡು ಸಂಬಂಧವಿಲ್ಲದ ವಿಭಿನ್ನ ಪ್ರಪಂಚಗಳ ಉತ್ತರ. ಸ್ವಾಮಿ, ಹಾಗಲ್ಲ. ನಿಜವನ್ನು ನಾನು ಹೇಳುವನು ಕೇಳಿ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಗಾನಶೀಲೆ ಆಸೆಮಯಿಯಾದ ಇಬ್ಬರು ಉತ್ತರೆಯನ್ನು ನೋಡಿರುವಿರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರ ಸತಿಯನ್ನು ನೋಡಿರುವಂತೆ. ಹಾಗಾದರೆ ಸಂತೋಷಿತವಾಗಿ ನನ್ನ ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ಸ್ವಾಮಿ, ದುಃಖಿಸುವುದಿಲ್ಲ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ಕಟ್ಟಿ ಕಮ್ಮನಿಯು ಈ ಭೂಮಿಗೆ ಬಿದ್ದರೆ ನನ್ನ ಕೈಯಾರ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಕ್ಕೆ ಅರ್ಪಿಸುವೆನು. ಹಬ್ಬ, ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣ ಪುತ್ತಳೆಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈ ಸಂಸಾರದ ದುಃಖದಲ್ಲಿ
ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆಯಾ ಅರ್ಥದಲ್ಲಿ ನೀನು ನಾರಿ ರತ್ನಳು, ನೀನು ಕ್ಷತ್ರಿಯ ರತ್ನಳು. ಯುದ್ಧವು ನಿನ್ನ ಗೌರವ ಕೀರ್ತಿ ಸಂಪತ್ತಲ್ಲವೇ ಪ್ರಿಯ? ನಿನಗೆ ಯಾವ ಗೌರವವೂ ಇಲ್ಲವೋ? ಈ ದಿನ ಎಷ್ಟು ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ದುಃಖಾವೇಶಗಳನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಬೂಗುದಿರಿಸದೆ ಸಾಹಸಮುಖಿಯರಾಗಿ ಪತಿಪುತ್ರರಿಂದ ಬೀಳ್ಕೊಟ್ಟಿರುವ ಅವರಿಗೆ ಯಾವ ಗೌರವವೂ ಇಲ್ಲವೋ? ಇರುವುದು ಪ್ರಿಯ. ರಣರಂಗದಲ್ಲಿ ಕಾದಾಡುವ ಸ್ವಾಮಿ ಮಾಡಿದಾಗ ಆತನ ಗೌರವದಿಂದ ದರ್ಪಿತರಾದ ಮಡದಿ ಯಾರು? ಶತ್ರು ಸೈನ್ಯ ಮಧ್ಯೆ ಪುತ್ರನ ಸಾಹಸವನ್ನೇನು ಕೇಳಿ ಆನಂದ ಬಾಷ್ಪ ಸುರಿಸಿದ ಮಾತೆ ಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವರ ಜೀವನ ಸರ್ವಸ್ವ ಅಲ್ಲವೇ? ಹಾಗಾದರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಾನೊಂದು ವೇಳೆ ಸ್ವಾಮಿ ತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ಉಳಿಯುವುದಿಲ್ಲವೇ? ದಿಕ್ಕಿಸುವುದಿಲ್ಲ ಪ್ರಿಯ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ದೊಡ್ಡ ಕಮ್ಮನಿಯು ಈ ಭೂಮಿಗೆ ಬಿದ್ದರೂ ನನ್ನ ಕೈಯಾರ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಕ್ಕೆ ಗಾನ ಕೋಗಿಲೆ ನಿನಗೆ ಏನ ಹೇಳಲೇ
ಹುಟ್ಟುತ್ತದೆ. ನಮ್ಮ